ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಹೇಶ್ವರಿ ಮಹಾದೇವನ ಹತ್ರ, ನೀನು ಕಾವ್ಯನ ಥರನೇ ಮಾತಾಡಬೇಡ ಮಹಾದೇವ, ಸ್ವತಃ ರಾಮ್ಬಾಯಲ್ಲೇ ಬಂದಿದೆ, ಅವಳು ಸತ್ತೋಗಿದ್ದಾಳೆ ಅಂತ. ಇನ್ನೂ ಏನು ಸಾಕ್ಷಿ ಬೇಕು ನಿನಗೆ? ನೋಡು, ಸ್ನೇಹ ನನ್ನ ಸೊಸೆ ಆಗಬೇಕಾಗಿರೋಳು, ಮುಂದೆ ನಿನ್ನ ತಮ್ಮನ ಹೆಂಡತಿ ಆಗೋಳು ಅಂತಾಳೆ. ಮನೆ ಸೊಸೆ ಅಂತಂದರೆ ಮನೆ ಬೆಳಗೋ ದೀಪದಂಗಿರಬೇಕು, ಇಡೀ ಮನೆಗೆ ಕೊಳ್ಳಿ ಇಡೋ ಜ್ವಾಲೆ ಆಗಬಾರ್ದು. ನೀವೇನೇ ಹೇಳಿ ಚಿಕ್ಕಮ್ಮ, ರಾಮ್ ಒಪ್ಪಿಗೆ ಇಲ್ಲದೆ ಇದು ಯಾವುದು ನಡೆಯೋಕ್ಕಿಲ್ಲ. ಇನ್ನು ಕಾವಿನ ವಿಚಾರ ಅಂತ ಅಂದರೆ, ಅನ್ಯಾಯ ಕಂಡ್ರೆ ಸಿಕ್ಬಿಡೋ ಹೆಂಡ್ರು ಸಿಕ್ಕವ್ರೆ ಅಂತ ನನಗೆ ಬಹು ಹೆಮ್ಮೆ ಇದೆ ಅಂತಾನೆ ಮಹಾದೇವ. ಅದನ್ನು ಕೇಳಿ ಕಾವ್ಯ ಸ್ಮೈಲ್ ಮಾಡ್ತಾಳೆ. ಅಂದರೆ ನಿನಗೆ ಕಾವ್ಯ ಹೇಳಿದೆ ವೇದವಾಕ್ಯ, ನಾವು ಯಾರೂ ಲೆಕ್ಕಕ್ಕಿಲ್ಲ ಅಲ್ವಾ ಅಂತಾರೆ ಮಹೇಶ್ವರಿ. ಸತ್ಯ ಯಾವತ್ತಿದ್ರೂ ವೇದವಾಕ್ಯನೇ ಚಿಕ್ಕಮ್ಮ, ಅದನ್ನು ಮಾತಾಡೋದು ಯಾರಾದರೂ ಸರಿ, ಅವರಿಗೆ ನಾವು ಗೌರವ ಕೊಡಲೇಬೇಕು. ಕಾವ್ಯ ಬರೀ ಈ ಮನೆ ಸೊಸೆ ಅಲ್ಲ, ಈ ಮನೆಗೆ ಹಿಡಿದಿರೋ ಗ್ರಹಚಾರ ಬಿಡಿಸೋಕ್ಕೆ ಬಂದಿರೋ ಕೆಂಡದಂಥ ಹೆಂಡತಿ. ತಪ್ಪು ಮಾಡಿದವರು ಯಾರಾದರೂ ಸರಿ, ನಾನಾದರೂ ಸರಿ, ನೀವಾದರೂ ಸರಿ, ನೇರವಾಗಿ ಹೇಳ್ತಾಳೆ. ನಾನು ಅವಳ ಪರವಾಗಿ ನಿಲ್ತೀನಿ ಅಂತ ಮಹಾದೇವ ಹೋಗ್ತಾನೆ. ಕಾವ್ಯ ಖುಷಿ ಆಗ್ತಾಳೆ. ಈಚೆ ಸ್ನೇಹ ರೋಡಲ್ಲಿ ಓಡ್ಕೊಂಡು ಬರ್ತಾಳೆ. ಆಗ ಮಹೇಶ್ವರಿಗೆ ಕಾಲ್ ಮಾಡ್ತಾಳೆ. ಹಲೋ ಸ್ನೇಹ, ನಾನೇ ನಿನಗೆ ಕಾಲ್ ಮಾಡಬೇಕು ಅಂತಿದ್ದೆ, ಅಷ್ಟರಲ್ಲಿ ನೀನೇ ಮಾಡಿದ್ಯಾ. ಆ ಕಾವ್ಯ ಏನೇ ಹೇಳಿದ್ರು ಏನು ಮಾಡಿದ್ರು ಏನಕ್ಕೂ ನೀನು ತಲೆ ಕೆಡಿಸ್ಕೋಬೇಡ. ಅವಳು ಈ ಮನೇಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಈಗಷ್ಟೇ ನಾನು ಅವಳ ಹತ್ರ ಮದುವೆ ವಿಷಯ ಮಾತಾಡಿದೆ. ಎಲ್ಲ ನಮ್ಮ ಪ್ಲ್ಯಾನ್ ಪ್ರಕಾರನೇ ನಡೀತಿದೆ. ಸ್ವಲ್ಪ ದಿನ ಅಷ್ಟೇ, ಎಲ್ಲ ನಾವು ಅಂದ್ಕೊಂಡು ಹಾಗೆ ನಡೆಯುತ್ತೆ ಆಮೇಲೆ ಅಂತ ಮಹೇಶ್ವರಿ ಹೇಳುವಾಗ, ಅತ್ತೆ ಒಂದು ನಿಮಿಷ, ನಿಮ್ಮ ಮಾತನ್ನು ನಿಲ್ಲಿಸಿ ಅತ್ತೆ, ಇಲ್ಲಿ ವಿಷಯ ತುಂಬ ಸೀರಿಯಸ್ ಆಗಿದೆ ಅತ್ತೆ, ನನಗೆ ತುಂಬ ಭಯ ಆಗ್ತಿದೆ. ನಾನು ಪ್ರೇಮನ ನೋಡಿದೆ ಅತ್ತೆ ಅಂತಾಳೆ ಸ್ನೇಹ. ಸ್ನೇಹ, ಏನು ಹೇಳ್ತಿದ್ಯಾ ನೀನು? ಆ ಪ್ರೇಮ ಬದುಕಿದಾಳ? ಅಲ್ಲ, ಬೆಟ್ಟದಿಂದ ಬಿದ್ದ ಮೇಲೂ ಅವಳು ಬದುಕೋದಿಕ್ಕೆ ಹೇಗೆ ಸಾಧ್ಯ ಅಂತಾರೆ ಮಹೇಶ್ವರಿ. ಇಲ್ಲ ಅತ್ತೆ, ಅವಳು ಬದುಕಿಲ್ಲ ಅಂತಾಳೆ ಸ್ನೇಹ. ಹಾಂ, ಬದುಕಿಲ್ಲ? ಏನು ತಲೆ ಕೆಟ್ಟಿದೆ ನಿನಗೆ? ಏನು ಹೇಳ್ತಿದ್ಯಾ? ಸರಿಯಾಗಿ ಹೇಳು ಅಂತಾರೆ ಮಹೇಶ್ವರಿ. ಅವಳು ದೆವ್ವವಾಗಿ ಬಂದಿದ್ಲು ಅತ್ತೆ, ನನ್ನ ಕಾರಲ್ಲೇ ಕೂತಿದ್ಲು. ಅವಳನ್ನು ನೋಡಿ ಗಾಬರಿನಲ್ಲಿ ನನಗೆ ಆಕ್ಸಿಡೆಂಟ್ ಆಗೋಯ್ತು ಅತ್ತೆ. ಅವಳು ನನ್ನ ಸುಮ್ಮನೆ ಬಿಡೋದಿಲ್ಲ, ಅವಳು ನನ್ನ ಸಾಯಿಸಿಬಿಡ್ತಾಳೆ, ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತಾಳೆ ಸ್ನೇಹ. ಸ್ನೇಹ, ಏನಾಗಿದೆ ನಿನಗೆ? ಬುದ್ಧಿಗೆಟ್ಟವಳ ಥರ ಮಾತಾಡಬೇಡ, ನೀನೊಬ್ಳು ಡಾಕ್ಟ್ರ್ ಕಣೆ, ಡಾಕ್ಟ್ರಾಗಿ ಈ ಥರ ಎಲ್ಲ ಮಾತಾಡೋದನ್ನು ಮೊದಲು ನಿಲ್ಲಿಸು ಅಂತಾರೆ ಮಹೇಶ್ವರಿ. ಅಯ್ಯೋ ಅತ್ತೆ, ನಾನು ಹೇಳ್ತಿರೋದು ನಿಜ, ಸೈನ್ಸ್ಗೆ ಮೀರಿ ಕೆಲವೊಂದು ವಿಷಯಗಳು ನಡೆಯುತ್ತವೆ ಅತ್ತೆ ಅಂತಾಳೆ ಸ್ನೇಹ. ಇಲ್ಲ ಸ್ನೇಹ, ಅಂಥದ್ದೇನೂ ಇಲ್ಲ, ಯಾವ ದೆವ್ವನು ಪೀಡೆ ಪಿಶಾಚಿ ಯಾವುದೂ ಇಲ್ಲ ಅಂತಾರೆ ಮಹೇಶ್ವರಿ. ಅತ್ತೆ, ಭ್ರಮೆ ಅಲ್ಲ, ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಅಂತಾಳೆ ಸ್ನೇಹ. ಸಾಕು ನಿಲ್ಲಿಸ್ತೀಯಾ? ನೋಡಿ ಸ್ನೇಹ, ನಿನಗೆ ರಾಮ್ನ ಮದುವೆ ಆಗೋ ಆಸೆ ಇದ್ದರೆ ಮೊದಲು ನಿನ್ನ ಮನಸ್ಸನ್ನು ಗಟ್ಟಿ ಮಾಡ್ಕೊ. ಇಂಥ ಮೂಢನಂಬಿಕೆ ಇದ್ದರೆ ನೀನು ರಾಮ್ನ ಮದುವೆ ಆಗೋದನ್ನು ಬಿಟ್ಟು ಹಾಸ್ಪಿಟಲ್ ಸೇರ್ಕೋಬೇಕಾಗುತ್ತೆ. ಮೊದಲು ನೀನು ಆರಾಮಾಗಿರೋದನ್ನು ಕಲಿ. ಇನ್ನು ಮುಂದೆ ಈ ದೆವ್ವದ ಪುರಾಣ ಎಲ್ಲ ನನ್ನ ಹತ್ರ ಎತ್ಬೇಡ ಅಂತ ಕಾಲ್ ಕಟ್ ಮಾಡ್ತಾರೆ ಮಹೇಶ್ವರಿ. ಆಗ ಸ್ನೇಹ ಆಚೆ ಈಚೆ ನೋಡ್ತಾ ಭಯದಲ್ಲಿ ಓಡ್ತಾಳೆ. ಈಚೆ ಕಾವ್ಯ ರೂಮಲ್ಲಿ ಕೂತ್ಕೊಂಡು ಪೆಟ್ಟಿಗೆನ ಓಪನ್ ಮಾಡಿ ಅದರಲ್ಲಿರೋ ವಸ್ತುನೆಲ್ಲ ತೆಗೆದಿಟ್ಟು ಬಳೆನೇ ಹಿಡ್ಕೊಂಡು ನೋಡ್ತಾ ಅದರಲ್ಲಿರೋ ಅವರಿಬ್ಬರು ಸಣ್ಣದಿರುವಾಗಿನ ಫೋಟೋಸ್ನ ನೋಡ್ತಾ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾಳೆ. ಅಕ್ಕ, ನೀನು ಓದ್ಕೋಬಾರ್ದೇನೆ, ನಿನಗೂ ಹೆಲ್ಪ್ ಆಗ್ಬೋದು ಅಂತ ಕಾವ್ಯ ಹೇಳಿದಾಗ, ಕಾವ್ಯ, ಈ ಅಕ್ಷರ ಎಲ್ಲ ನನ್ನ ತಲೆಗೆ ಹೋಗಲ್ಲ ಕಣೆ, ನಾನು ಅಪ್ಪನ ಥರ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಆರಾಮಾಗಿ ಇದ್ಬಿಡ್ತೀನಿ. ಗೃಹಿಣಿ ಆದಮೇಲೆ ಗಂಡನ ಜೊತೆ ಮಕ್ಕಳ ಜೊತೆ ಆರಾಮಾಗಿ ಇದ್ಬಿಡ್ತೀನಿ. ಈ ಓದೇನಿದ್ರು ನಿನಗೆ ಸರಿ, ನಂದು ಸೇರಿಸಿ ನೀನು ಓದ್ಕೊಂಡು ಬಿಡು, ದೊಡ್ಡ ಡೆಂಟಿಸ್ಟ್ ಆಗು ಅಂತಾಳೆ ಪ್ರೇಮ. ಅಕ್ಕ, ಅದು ಡೆಂಟಿಸ್ಟ್ ಅಲ್ವೇ, ಸೈಂಟಿಸ್ಟು ಅಂತಾಳೆ ಕಾವ್ಯ. ಅದೇ ಅಂತ ನಗ್ತಾಳೆ ಪ್ರೇಮ. ನಂತರ ಪ್ರೇಮ ಕಾವ್ಯಂಗೆ ಊಟ ಮಾಡಿಸಿದ್ದು ನೆನಪಾಗುತ್ತೆ. ನಂತರ ಈಚೆ ಬೆಂಕಿ ಮುಂದೆ ಕೂತ್ಕೊಂಡು ಅಮ್ಮ ಅಂತ ಕೂಗ್ತಾಳೆ ಕಾವ್ಯ. ಕಾವ್ಯ, ಏನಾಯಿತು ಅಂತ ಪ್ರೇಮ ಓಡಿ ಬಂದು, ಇಲ್ಲೇನು ಮಾಡ್ತಿದ್ಯಾ ನೀನು ಅಂತಾಳೆ. ಅಮ್ಮ ನೀರು ಕಾಯಿಸು ಅಂತ ಅಂದ್ಲು, ಅದಕ್ಕೆ ಕಾಯಿಸೋಣ ಅಂತ ಬಂದೆ ಅಂತಾಳೆ ಕಾವ್ಯ. ಅಮ್ಮಂಗೆ ಹೇಳೋಕ್ಕಾಗಲಿಲ್ವಾ ಈ ಥರ ಎಲ್ಲ ಕೆಲಸನೂ ಪ್ರೇಮ ಮಾಡ್ತಾಳೆ ಅಂತಾಳೆ ಪ್ರೇಮ. ಮದುವೆ ಆದಮೇಲೆ ನಿನ್ನ ಗಂಡನ ಮೇಲೆ ಅಕ್ಕನೇ ಬಂದು ಎಲ್ಲ ಕೆಲಸ ಮಾಡ್ತಾಳೆ ಅಂತ ಅಮ್ಮ ಬೈದರು ಅಂತಾಳೆ ಕಾವ್ಯ. ಒಳ್ಳೆ ಐಡಿಯಾ ಕಾವ್ಯ, ಹಾಗಾದರೆ ಒಂದೇ ಮನೆಗೆ ಇಬ್ಬರು ಸಸಿಯಾಗಿ ಹೋಗೋಣವಾ, ಅಲ್ಲಿ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಅಂತ ನಗ್ತಾ ಗಾಯನ ಉರಿಸ್ತಾಳೆ ಪ್ರೇಮ. ಫ್ಲ್ಯಾಶ್ ಬ್ಯಾಕ್ಗಿಂದ ಕಾವ್ಯ ಹೊರಗೆ ಬಂದು ಜೋರಾಗಿ ಅಳ್ತಾಳೆ. ಆಗ ಮಹಾದೇವ ಬಂದು ಅದನ್ನೆಲ್ಲ ನೋಡಿ ಕಾವ್ಯನೇ ನೋಡ್ತಿರ್ತಾನೆ. ಆಗ ಕಾವ್ಯ ಮಹಾದೇವನ ಹತ್ರ ಬಂದು, ನೋಡು ಮಹಾದೇವ, ಈ ಬಳೆಗಳನ್ನು ನಮ್ಮ ಅಕ್ಕ ನನಗೆ ಕೊಟ್ಟಿದ್ದು, ಊರಲ್ಲಿ ಜಾತ್ರೆ ಆಗುತ್ತೆ, ಪ್ರತಿ ಸಲ ಅಕ್ಕ ನನಗೆ ಅಂತ ಏನಾದರೂ ಒಂದು ಆರಿಸಿಟ್ಟಿರೋಳು. ನಾನು ಹಾಸ್ಟೆಲ್ನಲ್ಲಿದ್ದಾಗ ಅಕ್ಕಂಗೇನಾದರೂ ತಂದುಕೊಟ್ರೆ ಸಾಕು, ಅದೇ ಥರದ್ದು ನನಗೆ ತಂದುಕೊಡೋವರೆಗೂ ಅಕ್ಕ ಬಿಡ್ತಿರ್ಲಿಲ್ಲ. ನನ್ನ ತಂಗಿ ಬಂದರೆ ಅವಳಿಗೆ ಆಗುತ್ತೆ ಅಂತ ಎಲ್ಲ ನನಗೋಸ್ಕರ ಮುಚ್ಚಿಡೋಳು ಮಹಾದೇವ, ಎಲ್ಲ ನನಗೋಸ್ಕರ ಮುಚ್ಚಿಡೋಳು ಅಂತ ಮಹಾದೇವನ ಎದೆಗೆ ಹೊರಗೆ ಆಳ್ತಾಳೆ. ಹೌದು, ಪ್ರೇಮ ಅವರಿಗೆ ನಿಮ್ಮ್ಯಾಕೆ ಬಹು ಜೀವ ಇತ್ತು ಅಂತಾನೆ ಮಹಾದೇವ. ಅವಳು ನನ್ನ ಅಕ್ಕ ಅಲ್ಲ ಮಹಾದೇವ, ನನ್ನ ಎರಡನೇ ತಾಯಿ ಇದ್ದಾಗೆ. ತಾಯಿ ಹಸಿದ್ರೆ ಆ ದೇವರು ಈಡೇರಿಸ್ತಾನೆ ಅಂತಾರಲ್ಲ, ಅದು ನನ್ನ ಜೀವನದಲ್ಲಿ ನಿಜ ಆಗೋಯ್ತು ಮಹಾದೇವ. ನಿನಗೆ ಯಾವುದೇ ರೀತಿ ತೊಂದರೆ ಆಗದೆ ಇರುವಾಗ ನೋಡ್ಕೋತೀನಿ ಕಾವ್ಯ. ನಾವಿಬ್ಬರು ಒಂದೇ ಮನೆಗೆ ಸೊಸೆಯಾಗಿ ಹೋಗೋಣ ಅಂತ ಹೇಳ್ತಿದ್ಲು.
ಅದು ಯಾವ ಗಳಿಗೆಯಲ್ಲಿ ಹೇಳಿದ್ಲೋ ಏನೋ ಮಹಾದೇವ, ಅದೇ ಸತ್ಯ ಆಗೋಯ್ತು. ಇಲ್ಲ, ಅವಳು ನನ್ನ ಕಾಪಾಡಿದ್ಲು. ಅವಳು ಪ್ರತಿ ಸಲ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾಳೆ ಮಹಾದೇವ. ಅಕ್ಕ ಜಾಸ್ತಿ ಓದಿಲ್ಲ ನಿಜ, ಆದರೆ ನಾನು ಓದೋಕ್ಕೆ ಏನು ಮಾಡಬೇಕು ಎಲ್ಲ ಮಾಡ್ತಿದ್ಲು. ಒಂದು ರೀತಿ ಹೇಳಬೇಕು ಅಂದರೆ ನಾನು ಇಷ್ಟೊಂದು ಓದಿರೋದಕ್ಕೆ ಅವಳೇ ಕಾರಣ ಮಹಾದೇವ, ಅವಳೇ ಕಾರಣ ಅಂತ ಹೇಳ್ತಾಳೆ ಕಾವ್ಯ. ಆಗ ಮಹಾದೇವ ಕಾವ್ಯನ ಭುಜನ ಹಿಡ್ಕೋಬೇಕು ಅಂತ ಕೈ ಮುಂದೆ ಮಾಡಿ ವಾಪಸ್ ತಗೋತಾನೆ. ನನಗೆ ಒಂದು ಚೂರು ಹುಷಾರು ತಪ್ಪಿದ್ರು ತನ್ನ ಮಗುಗೆ ಹುಷಾರು ತಪ್ಪಿದೆಯೋ ಅನ್ನೋ ರೀತಿ ಚಡ್ಪಡಿಸ್ತಿದ್ಲು ಮಹಾದೇವ. ನನಗೊಂದು ಸಲ ಟೈಫಾಯ್ಡ್ ಆಗೋಗಿತ್ತು. ಅದು ಬಂದರೆ ನಿನಗೆ ಗೊತ್ತಲ್ಲ ಮಹಾದೇವ, 1 ವಾರ 10 ದಿನ ಆದರೂ ಜ್ವರ ಹೋಗೋದಿಲ್ಲ. ಆವಾಗ ಅವಳು ತುಂಬಾ ಭಯಪಟ್ಟಿದ್ಲು. ನನಗೆ ಜ್ವರ ವಾಸಿಯಾಗಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಂಡ್ಲು. ದೇವಸ್ಥಾನದಲ್ಲಿ ನನಗೋಸ್ಕರ ಉರುಳು ಸೇವೆ ಮಾಡಿದ್ಲು ಮಹಾದೇವ. ಇಂಥ ಅಕ್ಕ ಯಾರಿಗೆ ಸಿಗ್ತಾರೆ ಹೇಳು? ಅಂಥವಳು ನನ್ನ ಅಕ್ಕ ನನ್ನ ಒಬ್ಬಂಟಿ ಮಾಡಿ ಹೊರಟೋದ್ಲು ಮಹಾದೇವ. ಅವಳು ಇಲ್ದಿರೋ ಜೀವನನ ನನ್ನ ಕೈಲಿ ಉಳಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ಅವಳು ಪ್ರಪಾತದಲ್ಲಿ ಬಿದ್ಲು ಅಂತ ನೆನೆಸ್ಕೊಂಡ್ರೆ ನನ್ನ ಜೀವ ಹಿಂಡಿದಾಗ ಆಗ್ತಿದೆ ಮಹಾದೇವ. ಅವಳಿಗೆ ಏನೂ ಆಗಿರಲ್ಲ ಅಲ್ವಾ ಮಹಾದೇವ, ಅವಳು ಬದುಕಿರ್ತಾಳೆ ಅಲ್ವಾ ಮಹಾದೇವ ಅಂತಾಳೆ ಕಾವ್ಯ. ಆಗ ಮಹಾದೇವ ಪ್ರೀತಿಯಿಂದ ಕಾವ್ಯನ ತಪ್ಪಿಕೊಂಡು ಅವನು ಅಳ್ತಾನೆ. ನಮ್ಮ ಅಕ್ಕಂದು ಸಾಯೋ ವಯಸ್ಸಲ್ಲ ಮಹಾದೇವ, ನಮ್ಮ ಅಕ್ಕ ಇರಬೇಕಿತ್ತು ಮಹಾದೇವ. ನನ್ನ ಒಬ್ಬಂಟಿಯಾಗಿ ಬಿಟ್ಟು ಹೊರಟೋದ್ಲು ಅವಳು. ನನ್ನ ಇನ್ನೊಂದು ತಾಯಿನ ಕಳ್ಕೊಂಡ್ಬಿಟ್ಟೆ ಅಂತಾಳೆ ಕಾವ್ಯ. ನೀನು ಒಂಟಿಯಲ್ಲ ಕಾವ್ಯ, ನಿನ್ನ ಜೊತೆ ನಾನಿದ್ದೀನಿ. ನನ್ನ ಕೊನೆ ಉಸಿರಿರೋ ತನಕನೂ ಇರ್ತೀನಿ. ಬುದ್ಧಿ ಪ್ರೇಮ ಅವರು ಬದುಕಿಲ್ಲ ಅಂತ ಹೇಳಿದ್ರು ಮನಸ್ಸು ಮಾತ್ರ ಬದುಕವ್ರೆ ಅಂತ ಹೇಳ್ತೈತೆ. ಆದಷ್ಟು ಬೇಗ ಈ ನೋವಿಂದ ನೀನು ಹೊರಗೆ ಬರಬೇಕು ಅಂತ ಮಹಾದೇವ ಯೋಚನೆ ಮಾಡ್ತಾನೆ. ಈಚೆ ಹಾಸ್ಪಿಟ್ಲ್ನಲ್ಲಿ ಸಿಸ್ಟರ್ ಸ್ನೇಹಗೆ ಫಸ್ಟ್ ಏಡ್ ಮಾಡ್ತಾ ಇರ್ತಾರೆ. ಏನಾಯಿತು ಮೇಡಮ್, ಏನಾದರೂ ಆ್ಯಕ್ಸಿಡೆಂಟ್ ಆಯಿತಾ ಅಂತಾಳೆ. ನಿನ್ನ ಕೆಲಸ ಮಾಡೋಕ್ಕೇನು ನಿನಗೆ, ಸುಮ್ಮನೆ ಬೇಡದೇ ಇರೋ ವಿಷಯ ಯಾಕೆ ಅಂತಾಳೆ ಸ್ನೇಹ. ಆಗ ಒಬ್ಬಳು ಬಂದು, ಮೇಡಮ್ ನಿನ್ನೆ ಜನರಲ್ ವಾರ್ಡ್ಗೆ ಅಡ್ಮಿಟ್ ಆಗಿದ್ದ ಪೇಷಂಟ್ ತುಂಬ ಗಾಬರಿ ಆಗಿದ್ದಾರೆ. ಅವರೇನು ತುಂಬ ವಿಚಿತ್ರವಾದ ವಿಷಯ ಹೇಳ್ತಿದ್ದಾರೆ ಮೇಡಮ್ ಅಂತಾರೆ. ಏನು ವಿಚಿತ್ರ? ಪೇಷಂಟ್ಗೆ ಏನಾದರೂ ಆದರೆ ಡ್ಯೂಟಿ ಡಾಕ್ಟರ್ಸ್ಗೆ ತೋರಿಸ್ಬೇಕು ತಾನೆ, ಅದು ಬಿಟ್ಟು ನನ್ನ ಹತ್ರ ಬಂದರೆ ಅಂತಾಳೆ ಸ್ನೇಹ. ಇಲ್ಲ ಮೇಡಮ್, ಇದು ಮೆಡಿಕಲ್ ಇಶ್ಯೂಸ್ ಅಲ್ಲ. ಆ ಪೇಷಂಟು ಆಸ್ಪತ್ರೆ ಗೇಟ್ ಹತ್ರ ಒಂದು ಹೆಂಗಸನ್ನು ನೋಡಿದ್ಲಂತೆ. ಅವಳು ಸೀರೆ ಉಟ್ಕೊಂಡಿದ್ಲಂತೆ. ಹಾಸ್ಪಿಟಲ್ನಿಂದ ಪೇಷಂಟ್ ಯಾರಾದರೂ ಓಡಿ ಹೋಗಿರ್ಬೋದು ಅಂತ ಹೇಳಿದರು. ನಾನು ಚೆಕ್ ಮಾಡಿ ಇಲ್ಲ ಅಂತ ಹೇಳಿದೆ. ಎಲ್ಲಿದ್ದಾರೆ ತೋರಿಸಿ ಅಂತ ಕೇಳಿದೆ. ಅಲ್ಲಿ ಹೋಗಿ ನೋಡಿದರೆ ಯಾರೂ ಇರಲಿಲ್ಲ ಮೇಡಮ್. ಒಂದು ಹೆಂಗಸು ಇದ್ಲು ಅಲ್ಲಿ, ಅವಳನ್ನು ನಾನು ನೋಡಿದೆ ಅಂತ ಪೇಷಂಟ್ ಹೆಂಗೆಂಗೋ ಆಡ್ತಾರೆ ಮೇಡಮ್. ಆದರೆ ಅವಳು ಮುಖ ಎಲ್ಲ ರಕ್ತ ಆಗಿತ್ತಂತೆ ಮೇಡಮ್ ಅಂತಾಳೆ. ಏನಂದರೆ ಮುಖಕ್ಕೆ ರಕ್ತ ಆಗಿತ್ತಂತ ಅಂತಾಳೆ ಸ್ನೇಹ. ಹೌದು ಮೇಡಮ್, ಅವಳು ಗೇಟ್ ಒಳಗಡೆ ನಿಂತು ಆಸ್ಪತ್ರೆ ಒಳಗಡೆ ಒಂದೇ ಸಮನೆ ದಿಟ್ಟಿಸಿ ನೋಡ್ತಿದ್ಲಂತೆ. ಒಂದಲ್ಲ 2 ಸಲ ಹಾಸ್ಪಿಟ್ಲ್ ಲಿಸ್ಟ್ನ ಚೆಕ್ ಮಾಡಿದೆ, ಅದರಲ್ಲಿ ಯಾರೂ ಮಿಸ್ ಆಗಿಲ್ಲ ಮೇಡಮ್. ಇದು ಯಾರಿರ್ಬೋದು ಮೇಡಮ್ ಅಂತಾರೆ. ಯಾರು ಅಂತ ಕೇಳಿದರೆ ನನಗೇನು ಗೊತ್ತು, ನೋಡಿದವ್ರನ್ನ ಹೇಳಿದವಳು ನೀನು, ನಿನಗೆ ಗೊತ್ತಿರಬೇಕು. ಅದನ್ನು ಬಿಟ್ಟು ನನ್ನ ಕೇಳಿದರೆ ನನಗೇನು ಗೊತ್ತು ಅಂತಾಳೆ ಸ್ನೇಹ. ಆಗಲ್ಲ ಮೇಡಮ್, ಆ ಹೆಂಗಸು ನಿಮ್ಮ ಕ್ಯಾಬಿನ್ ಕಡೆನೇ ನೋಡ್ತಿದ್ರಂತೆ, ಹಾಗಾಗಿ ಕೇಳಿದೆ ಅಂತಾಳೆ. ನನಗೆ ಗೊತ್ತಿಲ್ಲ ಅಂತ ಹೇಳಿಲ್ವಾ? ಆ ಪೇಷಂಟ್ಗೆ ಭ್ರಮೆ ಇರಬೇಕು ನೋಡು, ಏನಾದರೂ ಹೇಳಿ ಆ ಪೇಷಂಟ್ಗೆ ಸಮಾಧಾನ ಮಾಡು. ಸುಮ್ಮನೆ ವಿಚಾರ ಎಲ್ಲ ಲೀಕ್ ಆದರೆ ಹಾಸ್ಪಿಟಲ್ ರೆಪ್ಯುಟೇಷನ್ ಹಾಳಾಗುತ್ತೆ. ಗೋ ಅಂತಾಳೆ ಸ್ನೇಹ. ಸರಿ ಮೇಡಮ್, ಹಾಗೆ ಹೇಳ್ತೀನಿ ಅಂತ ಅವಳು ಹೋಗ್ತಾಳೆ. ಅದು ಪ್ರೇಮನೇ. ಅವಳು ನನ್ನ ಕ್ಯಾಬಿನ್ ಕಡೆನೇ ನೋಡ್ತಿದ್ಲು ಅಂದರೆ ಅವಳು ನನ್ನ ಜೀವಂತವಾಗಿ ಉಳಿಸಲ್ಲ. ಪ್ರೇಮ ನನ್ನ ಹುಡ್ಕೋಕೆ ಇಲ್ಲಿಗೆ ಬಂದುಬಿಟ್ಟಿಯ ನೀನು. ಯಾಕೆ ಹೀಗೆ ಹಿಂಸೆ ಕೊಡ್ತಿದ್ಯಾ? ನನಗೆ ಹುಚ್ಚು ಹಿಡಿದಿದೆ. ಯಾಕೆ ನನ್ನ ಜೀವ ಹಿಂಡ್ತಿದ್ಯಾ ನೀನು? ಬದುಕಿದ್ದಾಗ ನೆಮ್ಮದಿಯಾಗಿರೋದಕ್ಕೆ ಬಿಡಲಿಲ್ಲ, ಈಗ ಸತ್ತ ಮೇಲೂ ನನ್ನ ಕಾಡ್ತಿದ್ಯಲ್ಲೇ. ನನಗೆ ಹಾಸ್ಪಿಟಲ್ ಕೂಡ ಸೇಫ್ ಇಲ್ಲ ಅಂತ ಅನ್ನಿಸ್ತಿದೆ ಅಂತ ಸ್ನೇಹ ಯೋಚನೆ ಮಾಡ್ತಾಳೆ. ಸಿಸ್ಟರ್ ಅಲ್ಲಿಂದ ಹೋಗ್ತಾರೆ. ಈಚೆ ಕಾವ್ಯ ಕಂಡುಬಿಟ್ಟು ಮಹಾದೇವನ ಹೊರಗಿರೋದು ಗೊತ್ತಾಗಿ, ಸಾರಿ ಮಹಾದೇವ, ಅಕ್ಕನ ನೆನಪಲ್ಲಿ ಅನ್ನುವಾಗ ಮಹಾದೇವ ಚೈನು ಅವಳು ಕೂದಲಿಗೆ ಸಿಕ್ಕಾಕೊಳ್ಳುತ್ತೆ. ಕಾವ್ಯ ಅದನ್ನು ತೆಗಿಬೇಕು ಅನ್ನುವಾಗ ಮಹಾದೇವ, ಕಾವ್ಯ 1 ನಿಮಿಷ, ಹಾಗೆ ತೆಗೆದ್ರೆ ನೋವಾಗುತ್ತೆ, ನಾನೇ ಹುಷಾರಾಗಿ ತೆಗಿತೀನಿ ಅಂತ ಮಹಾದೇವ ಚೈನನ್ನು ಬಿಡಿಸಿ ತೆಗಿತಾನೆ. ಹಾಗೆ ಒಬ್ರನ್ನೊಬ್ರು ನೋಡ್ತಾರೆ. ಆಗ ಅವಳು ಇಯರಿಂಗ್ಸ್ ಮಹಾದೇವನ ಶರ್ಟಲ್ಲಿ ಸಿಕ್ಕಾಕೊಂಡು ಇರುತ್ತೆ. ಮಹಾದೇವ ಅದನ್ನೇ ನೋಡ್ತಾನೆ. ಕಾವ್ಯ ಇಯರಿಂಗ್ಸ್ ಅಂತ ಬೆಡ್ ಮೇಲೆ ಹುಡುಕ್ತಾಳೆ. ಮಹಾದೇವ ಅದನ್ನು ತೋರಿಸ್ತಾ, ಇದನ್ನೇ ನಾವು ಹುಡುಕ್ತಾ ಇರೋದು ಅಂತ ಕಾವ್ಯ ಕಿವಿಗೆ ಅದನ್ನು ಹಾಕ್ತಾನೆ. ಈಚೆ ಕಾವ್ಯ ಭರತ್ ಹತ್ರ ಅಕ್ಕನ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತಾ ಅಂತಾಳೆ. ನನಗನ್ಸುತ್ತೆ ಪ್ರೇಮ ಇನ್ನಿಲ್ಲ ಅಂತಾನೆ ಭರತ್. ಆಗ ಕಾವ್ಯ ಅಳ್ತಾಳೆ. ಕಾವ್ಯ ಪ್ಲೀಸ್ ಅಳಬೇಡ ಅಂತ ಅವಳು ಹೆಗ್ಲನ್ನು ಮುಟ್ಟಬೇಕು ಅನ್ನುವಾಗ ಭರತ್ ಕೈನ ಮಹಾದೇವ ಹಿಡ್ಕೋತಾನೆ. ಈಚೆ ಪಾರ್ಸೆಲ್ ಕೊಡೋನು ಇಲ್ಲಿ ಡಾಕ್ಟರ್ ಸ್ನೇಹ ಅಂದರೆ ಯಾರು, ನಿಮ್ಮ ಹೆಸರಲ್ಲಿ ಒಂದು ಪಾರ್ಸೆಲ್ ಇದೆ ಅಂತ ಕೊಟ್ಟೋಗ್ತಾನೆ. ಅದನ್ನು ಓಪನ್ ಮಾಡಿ ಸ್ನೇಹ ನೋಡಿದರೆ ಗೆಜ್ಜೆ ಇರುತ್ತೆ. ಶಾಕ್ನಿಂದ ಸ್ನೇಹ ಅದನ್ನು ಬಿಸಾಕ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.